ನಾಳೆ ಡಿಸೆಂಬರ್ 27ನೇ ತಾರೀಕು ಬುಧವಾರ ಕನ್ನಡ ನಾಮಫಲಕದ ಚಳವಳಿ ನಡೀತಾ ಇದೆ. ಎಲ್ಲ ಕಡೆ ಕನ್ನಡ ಇರಬೇಕು, 60% ಗೋಚರಿಸಬೇಕು. ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ಕರೆ. ಇದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಬೆಂಗಳೂರಲ್ಲಿ ಕನ್ನಡ ಪರ ಸಂಘಟನೆಗಳು ಈ ಅಭಿಯಾನಕ್ಕೆ ಇಳಿತಿದ್ದಾರೆ. ಮಾಲ್, ಸೂಪರ್ ಮಾರ್ಕೆಟ್, ವಾಣಿಜ್ಯ ಮಳಿಗೆಗಳಲ್ಲಿ ಜಾರಿ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಹೋರಾಟ. ನಾಳೆ ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಅಖಾಡಕ್ಕೆ ಇಳಿತಿದ್ದಾರೆ. ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಒತ್ತಾಯ ಮಾಡ್ತಿದ್ದಾರೆ. ಏನ್ ಆದೇಶ? ನಾಮಫಲಕಗಳಲ್ಲಿ 60% ಅಂದ್ರೆ 60% ಕನ್ನಡವನ್ನ ಕಡ್ಡಾಯ ಮಾಡಬೇಕು ಅಂತ ಹೈಕೋರ್ಟ್ ಹೇಳಿದೆ. ಅದನ್ನ ಪಾಲನೆ ಮಾಡಿ ಅನ್ನೋದಷ್ಟೇ ಇವರ ಒತ್ತಾಯ. ಎಲ್ಲ ಮಾಲ್ಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ಅಥವಾ ವಾಣಿಜ್ಯ ಮಳಿಗೆಗಳಲ್ಲಿ ಇದು ಜಾರಿ ಆಗಬೇಕು ಅಂತ ಒತ್ತಾಯಿಸ್ತಾರೆ. ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳ ಅಭಿಯಾನ ಇದು. ಕನ್ನಡ ನಾಮಫಲಕದ ಚಳವಳಿಗೆ ಕನ್ನಡ ಪರ ಹೋರಾಟಗಾರರು ರಸ್ತೆಗಿಳಿತಿದ್ದಾರೆ. ನಾಳೆ ಹೋರಾಟ ಮಾಡೋರಿದ್ದಾರೆ. ಲಕ್ಷಾಂತರ ಕನ್ನಡ ಪರ ಹೋರಾಟಗಾರರು ರಾಜ್ಯಾದ್ಯಂತ ಬೆಂಗಳೂರಿಗೆ ಬರ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಅಧ್ಯಕ್ಷರಾದಂತಹ ನಾರಾಯಣಗೌಡರ ನೇತೃತ್ವದಲ್ಲಿ ಈ ಬೃಹತ್ ಹೋರಾಟ ನಡೀತಾ ಇದೆ. ಕನ್ನಡದವರು ಯಾರು ನಮ್ಮನ್ನು ಪ್ರೀತಿ ಮಾಡ್ತಾರೋ ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ. ಯಾರು ನಮ್ಮ ಹತ್ರ ಅವರು ಒಳ್ಳೆ ರೀತಿಯಲ್ಲಿ ವರ್ತಿಸ್ತಾರೋ ಅವ್ರ ಜೊತೆಲಿ ಒಳ್ಳೆ ರೀತಿಯಲ್ಲಿ ವರ್ತಿಸ್ತೀವಿ. ಯಾರಾದರೂ ನಮ್ಮನ್ನು ಕೆರಳಿಸ್ಬಿಟ್ರೆ ಅವ್ರನ್ನ ಯಾಗ ಬಗ್ ಬಡಿಬೇಕೋ ಅದು ನಮಗೆ ಗೊತ್ತಿದೆ, ಬಗ್ ಬಡಿತೀವಿ. ಹೌದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಬಂದಂಥ ಎಲ್ಲ ಭಾಷಿಕರಿಗೆ ಹೇಳ್ತಾ ಇದ್ದೀನಿ, ಕನ್ನಡವನ್ನು ಕಲೀರಿ, ಕನ್ನಡವನ್ನು ಬಳಸಿ, ಕನ್ನಡವನ್ನು ಉಳಿಸಿ, ಕನ್ನಡಿಗರಾಗಿ ಬದುಕಿರೆ, ಕರ್ನಾಟಕದಲ್ಲಿ ಇರ್ರಿ. ಇಲ್ಲ ಅಂದರೆ ನಿಮ್ಮ ಊರುಗಳಿಗೆ ನೀವು ಹೋಗ್ಬೋದು, ಅದರಲ್ಲಿ ರಾಜಿ ಇಲ್ಲ. ಏನೇ 100 ಕೇಸ್ ಹಾಕಿರೂ ಅಷ್ಟೇ, ನಮ್ಮನ್ನೆಲ್ಲ ಹತ್ತಿಕ್ಕಿ ಎಲ್ಲ ಜೈಲುಗಳು ತಗೊಂಡೋಗಿ ಇಟ್ಟರು ಅಷ್ಟೇ. ನನಗೇನು ಜೈಲೇನು ಹೊಸ್ತೇನಲ್ಲ. ನಾನು ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೇಳ್ತಾ ಇದ್ದೆ, ಕೃಷ್ಣ ಅವರೇ ನನಗೆ ಬೆಂಗಳೂರು ಜೈಲು ತೋರಿಸಿರಿ, ಬೆಳಗಾವಿ ಜೈಲು ತೋರಿಸಿರಿ, ಬಳ್ಳಾರಿ ಜೈಲು ತೋರಿಸಿರಿ, ಒಮ್ಮೆ ನನಗೆ ಅಂಡಮಾನ್ ಜೈಲು ನೋಡಬೇಕು ಅಂತ ಆಸೆ ಇದೆ, ಅಲ್ಗೂ ತಗೊಂಡೋಗಿ ಇಡ್ರಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಜೈಲು, ಕೇಸು, ಲಾಠಿ, ಬೂಟು ಇದ್ಯಾವುದಕ್ಕೂ ಅಂಜಲ್ಲ ನಾವು ಕರವೇ ಕಾರ್ಯಕರ್ತರು. ಜಗ್ಗಲ ಬಗ್ಗಲ. ನಾವು ಈ ನಾಡಿನಲ್ಲಿ ಯಾರೇ ಇದ್ದರೂ ಕನ್ನಡ ಬಳಸಬೇಕು, ಕನ್ನಡ ಮಾತಾಡಬೇಕು, ಕನ್ನಡಿಗರಾಗಿ ಬದುಕಬೇಕು ಅಷ್ಟೇ, ಅದರಲ್ಲಿ ರಾಜಿ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.